ಬನ್ನಿ, ಟೈಮ್ ಆಯ್ತು. ನಡೀರಿ ನಡೀರಿ. ಓಡ ಹಾ ಆಲ್ರೆಡಿ ಅರ್ಧ ರೈಡ್ ಕಂಪ್ಲೀಟ್ ಆಗೋಗಿದೆ. ಸೊ ಬೆಳಗ್ಗೆನೆ 5:15 ಹೊರಟಿದ್ದು ನಾವು ರೈಡಿಗೆ. ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ. ಇನ್ನೇನು ಎಂಡಿಂಗ್ ಟೈಮು. ಸೊ ಈಗ ವಿಡಿಯೋ ಆನ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಾರ್ಟಿಂಗೆಲ್ಲ ವೀಡಿಯೋ ಸೆಟ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಯಾವ ಥರ ಅರೇಂಜ್ ಮಾಡಬೇಕು ಅಂದರೆ ನಿಮಗೆ ಕ್ಲಾರಿಟಿ ಯಾವ ಥರ ಸಿಗಬೇಕು ಅಂತ. ಬಟ್ ಈಗ ಓಕೆ, ಫೋಕಸ್ ಎಲ್ಲ ನೀಟಾಗೆಲ್ಲ ಸೆಟ್ ಆಗಿದೆ. ಈಗ ನೀಟಾಗಿ ಕ್ಲಿಯರಾಗಿ ರೆಕಾರ್ಡ್ ಆಗ್ತಾಯಿದೆ. ಅದಕ್ಕೋಸ್ಕರ ಅರ್ಧ ರೈಡಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬ್ರೋ ಬನ್ನಿ ಬೇಗ. ಹೇಮಂತ್ ಬ್ರೋಗೆಲ್ಲ ತಿಂಡಿ ನಿಲ್ಲಿಸಿ ಬಿಸಿ ಬಿಸಿ ಇಡ್ಲಿ ಹೊಡತಿರೋಣ ಅಂತ ಹೇಳಿದರು. ಬಟ್ ಆಲ್ರೆಡಿ ಒಂದು 2-3 ಹೋಟ್ಲು ನೋಡ್ಕೊಂಬಂದ್ವಿ, ಎಲ್ಲೂ ಓಪನ್ ಇರಲಿಲ್ಲ. ಸೊ ಹಾಗಾಗಿ ಮುಂದೆ ಎಲ್ಲಾದರೂ ಸಿಗುತ್ತಾ ನೋಡುವ. ಒಟ್ಟಿನಲ್ಲಿ ಮಾರ್ನಿಂಗ್ ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಐತೆ, ಫುಲ್ ಪೀಸಾಗಿ. ಹೇಗಿದೆ ಬ್ರೋ ವೆದರ್ ಎಲ್ಲ ಬೆಳಗ್ಗೆನೆ? ವೆದರ್ ಸ್ವಲ್ಪ ಚಿಲ್ಲಾಗಿದೆ. ನಾನು ಅನ್ಕೊಂಡೆ ಫುಲ್ಲು ಹಬೆ ಹೊಡಿಯುತ್ತೆ ಅಂತ. ಬಟ್ ನೋಡಿದ್ರೆ ಆ ಥರ ಏನಿಲ್ಲ. ಸೀನ್ಸ್ ವೆದರ್ ಸಖತ್ತಾಗಿದೆ ಬ್ರೋ. ಹೌದೌದು, ವೆದರ್ ತುಂಬಾ ಚೆನ್ನಾಗಿದೆ. ಇವಾಗ ಮಾಡ್ತಿರೋ ವೀಡಿಯೋ ಏನಾದರೂ ನೀಟಾಗಿ ನಾನು ಅಂದ್ಕೊಂಡ್ರೆ ಇದ್ರಲ್ಲಿ ಬಂತು ಅಂದರೆ ಇನ್ಮೇಲೆ ಪ್ರತಿದಿನ ವೀಡಿಯೋ ವಿತ್ ಚಾಲೆಂಜ್ ಎಲ್ಲ ತೊಗೊಂಬರ್ತೀನಿ. ಯಾವ ಥರ ತೊಳೆದ್ರೆ ಫ್ಯಾಟ್ ಬರ್ನ್ ಮಾಡ್ಬೋದು ಎಲ್ಲ ಪ್ರತಿಯೊಂದೂ ನಿಮಗೆ ತೋರಿಸ್ತೀನಿ. ಬ್ರೋ ಎಲ್ಲಿ ತಿಂಡಿಗೆ ಎಲ್ಲಿ ಓಪನ್ ಇಲ್ಲ? ಹಾಂ, ನೀವು ಹೇಳಬೇಕು. ಎಲ್ಲಿ ನಾವು ಹೇಳೋದಕ್ಕೆ ಎಲ್ಲಿ ಓಪನ್ ಇಲ್ವಲ್ಲ? ಅಲ್ಲ ರೀ, ನೀವು ದೊಡ್ಡಬಳ್ಳಾಪುರ ಆಗಿದೆ, ನೀವು ಗೊತ್ತಾಗಲ್ರಿ ಅಂದ್ರೆ ಎಲ್ಲಿ ಓಪನ್ ಇರುತ್ತೆ ಎಲ್ಲಿರಲ್ಲ ಅಂತ ಏನ್ರಿ ನೀವು ಹಿಂಗೆ ಹೇಳ್ತೀರಾ? ಯಾವ ಬ್ರೋ ಮತ್ತೆ ಅದೇ ತರ ಆಗ್ತಾ ಇದೆ. ಮನೆಗೆ ಹೋಗಿ ಸೆಟ್ ಮಾಡ್ಕೋಬೇಕ್ರಿ, ಲೂಸ್ ಮಾಡಿ ನೆಟ್ನ. ಮತ್ತೆ ಅದೇ ಪ್ರಾಬ್ಲಮ್ ಆಗ್ತಾ ಇದೆಯಾ? ತಗೊಂಡೋಗ್ಬೇಕು ಸೈಕಲ್ನ. ಹೆಂಗೋ ಫ್ರೀ ಸರ್ವಿಸ್ ಇದೆ, ಬ್ರೇಕ್ ಪ್ಯಾಡ್ ಹಾಕ್ಸ್ಬಿಟ್ಟು ಮಾಡಿಸ್ಕೊಂಡು ತಂದ್ಬಿಡ್ಬೇಕು. ನಮ್ ವೀಕ್ಷಕರಿಗೆ ತೋರಿಸಿದ್ದೀರಾ ನಿಮ್ ಸೈಕಲ್ನ? ಇಲ್ಲ ಬ್ರೋ, ಇಲ್ಲ ನಿಲ್ಸ್ ತೋರ್ಸೋಣ. ತೋರಿಸಿ ಇದು ಒಳಗಡೆ ನಾ ಚೆನ್ನಾಗಿದೆ. ನಡೀರಿ. ಸೈಕಲ್ ಯಾವ್ದು ತಗೊಂಡ್ವಿ ಅಂತ ನಿಮ್ಗೀಗ ತೋರಿಸ್ತೀವಿ. ಇದ್ರದ್ದೇ ಒಂದು ರಿವ್ಯೂ ಮಾಡೋಣ ಅಂದ್ಕೊಂಡ್ವಿ. ಯಾವ ಸೈಕಲ್ ಆದರೆ ಬೆಸ್ಟು. ನಾವು ತೊಗೊಂಡಿದ್ದು ಯಲಹಂಕ ಶಾಪಲ್ಲಿ. ಯಾವ ಶಾಪ್ಗೆ ಹೋದ್ರೆ ನಿಮಗೆ ಬೆಸ್ಟು ಅಂತೆಲ್ಲ ನಮಗಾದಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ. ಬ್ರೋ ಇದು ಒಂಥರ ಚೆನ್ನಾಗಿಲ್ಲ? ಖಂಡಿತ ಚೆನ್ನಾಗಿದೆ ರೀ. ಒಳ್ಳೆ ಆಫ್ ರೋಡ್ ಇದೆ, ತುಳಿಲೂಬಹುದು. ಹೌದೌದು. ಇದನ್ನೇ 3-4 ರೌಂಡ್ ಹಾಕ್ಬಿಟ್ರೆ ಆಗೋಯ್ತಲ್ರಿ? ಆ ಕಡೆ ಈ ಕಡೆ ಸ್ಮಶಾನ ಬರಿದೆ. ಹೇಮಂತವ್ರೆ ನೋಡ್ಕೊಂಡ್ ಬನ್ನಿ. ಇದ್ರೆ ಏನಂತೆ ಬನ್ನಿ, ಎಲ್ಲ ನಮ್ಮವ್ರೆ. ಎಲ್ಲವರು ನಮ್ಮವ್ರ ಅಂತೀರಾ? ಹೌದು. ಓಕೆ. ಪಾಪ ನಾವು ಆ ಮೇಲಿದ್ದೀರಿ, ಅವ್ರು ಒಳಗಿದ್ದಾರೆ ಅಷ್ಟೇ. ಬ್ರೋ ಇಲ್ಲೇ ನಿಲ್ಸೋಣ? ಇಲ್ಲೇ ಇಲ್ಲ ನಿಲ್ಸದ್ ನೋಡಿ. ಚೆನ್ನಾಗಿದೆ. ಹೆಂಗೋ ವ್ಯೂವರ್ಸ್ಗೆ ಒಳ್ಳೆ ರಿವ್ಯೂ ಕೊಡ್ಬೋದು. ಹೌದೌದು. ಇಲ್ಲೇ ಹಾಕ್ಲಾ? ಹಾಕಿ. ನೀವೇ ರಿವ್ಯೂ ಕೊಡಬೇಕು. ಏನು ಕೊಡೋದು ಹೇಳಿ? ನಿಮ್ಗೇನು ಗೊತ್ತಿದೆ ಹೇಳಿ? ನಿಮ್ದು ಸಸ್ಪೆನ್ಸ್ ಅಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಡ್ಜಸ್ಟ್ ಮಾಡಿ ಇಡ್ತಾ ಇದ್ರೆ ಅದು ಆಗ್ತಾ ಇಲ್ಲ, ನೀವು ಬಿಡ್ತಾ ಇಲ್ಲ. ನೋಡಿ, ಇದು ಸಸ್ಪೆನ್ಷನ್ ಅಲ್ಲ, ಇದು ಬಂದು ಕ್ಲಿಪ್ ಇದೆಯಲ್ಲ,
ಇದನ್ನ ನಾವು ಕಾರ್ಗೆ ಹಾಕ್ಬೇಕಾದಾಗ ಇಡಿಸ್ಲಿಲ್ಲ ಫುಲ್ ಸೈಕಲ್. ಸೊ ಅವ್ರೇನ್ ಮಾಡಿದ್ರು, ನೋಡಿ ಸರ್ ನಾನು ತೋರ್ಸ್ಕೊಡ್ತೀನಿ, ಆ ತರ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಫಸ್ಟ್ ಟೈರ್ ಬಿಚ್ಕೊಡ್ತೀನಿ, ಅವಾಗ ನೀವು ಕಾರಲ್ಲಿ ಇಕ್ಕೊಂಬೋದು, ಆಮೇಲೆ ಮನೆಗೆ ಹೋಗಿ ಫಿಕ್ಸ್ ಮಾಡ್ಕೊಳ್ಳಿ ಅಂತಂದ್ರು. ನಾನು ಅಲ್ಲಿ ಕತ್ಲಲ್ಲಿ ನಂಗೆ ಸರಿಯಾಗಿ ಗೊತ್ತಾಗಿಲ್ಲ. ಮನೆಗೆ ಬಂದು ಫಿಕ್ಸ್ ಮಾಡ್ತೀನಿ, ನೋಡಿದ್ರೆ ಆ ವೀಲ್ ಡಿಸ್ಗೆ ಬೆಂಡಾಗ್ಬಿಟ್ಟಿದೆ. ನೋಡಿದ್ರೆ ಇವಾಗ ತಗೊಂಡೋಗ್ಬೇಕು, ಅಡ್ಜಸ್ಟ್ ಆಗ್ತಾ ಇಲ್ಲ. ಆ ಡಿಸ್ಕ್ ಬಂದು ಬ್ರೇಕ್ ಪ್ಯಾಡ್ಗೆ ಉಜ್ಜಿ 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 ತುಳಿಯೋಕ್ಕೂ ಆಗ್ತಾ ಇಲ್ಲ, ಅನ್ಕಂಫರ್ಟಬಲ್ ಆಗ್ಬಿಟ್ಟಿದೆ. ಹೇಮಂತ್ ಬ್ರೋ ಇವತ್ತು ಸೈಕಲ್ ಬಗ್ಗೆ ರಿವ್ಯೂ ಮಾಡ್ತೀನಿ ಅಂದ್ರು, ನಿಮ್ಗೆ ಅದರಲ್ಲಿ ನಮಸ್ಕಾರ ನಮ್ಮ ವೀಕ್ಷಕರಿಗೆ. ಸೊ ಇವತ್ತೊಂದು ಒಳ್ಳೆ ವಿಡಿಯೋ ಮುಖಾಂತರ ಬಂದಿದ್ದೀರಿ ಮತ್ತೆ. ಸೊ ಇವಾಗ ಟೈಮ್ ಬಂದು 6:35 ಆಗಿದೆ. ನಾನು ಮತ್ತು ಅಭಿ ಅವರು ಪ್ಲ್ಯಾನ್ ಮಾಡ್ಕೊಂಡ್ರಿ ಒಂದು ರೈಡ್ ಮಾಡೋಣ ಅಂತ. ಸೊ ಇಬ್ಬರು ನೋಡ್ಬೋದು, ಒಂದೇ ಕಲರ್ ಸೈಕಲ್ ತೊಗೊಂಡಿದ್ದೀರಿ, ಒಂದೇ ಕಂಪ್ನಿದು, ಇಬ್ಬರು ಸೇಮ್ ತೊಗೊಬೇಕು ಅಂತಲೇ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೀರಿ. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಅಂಥ ಇಂಟ್ರೆಸ್ಟ್ ಇರಲಿಲ್ಲ, ಸೈಕ್ಲಿಂಗ್ ಹೋಗ್ಬೇಕು ಆ ಥರ ಅಂತಲ್ಲ. ಸೊ ಅಭಿಬ್ರು ಅವ್ರು ಹೇಳಿದ್ರು, ಸೊ ಈ ಥರ ಸೈಕಲ್ ತೊಗೊಂಡು ರೈಡ್ಗೆ ಹೋಗೋಣ, ತುಂಬ ಚೆನ್ನಾಗಿರುತ್ತೆ, ಅದೊಂಥರ ಫೀಲು ಅಂತ. ಸೊ ಇಮಿಡಿಯೇಟಾಗೆ ಪ್ಲ್ಯಾನ್ ಮಾಡಿ ಒಂದು ವೀಕ್ಗೆ ಎಲ್ಲ ಪರ್ಚೇಸ್ ಆಗೋಯ್ತು ಸೈಕಲ್ಲು. ಶ್ರೀರಾಮನವಮಿ ಹಬ್ಬ ಅನ್ಕೊಂತೀರಿ ಅಲ್ಲ ಅಭಿ ಅವರೇ? ಇದು ಆಕ್ಚುಲಿ ಸೆಕೆಂಡ್ ರೈಡ್, ಇದು ನಿನ್ನೆದ ಸ್ಟಾರ್ಟ್ ಮಾಡಿದ್ವಿ. ಹೌದು, ಇದು ಸೆಕೆಂಡ್ ರೈಡು. ಶ್ರೀರಾಮನವಮಿ ಹಬ್ಬಕ್ಕೆ ನಾವು ಇವತ್ತು ನೈಟ್ ತಗೊಂಡು ನೈಟೇ ತೊಗೊಂಬಂದ್ಬಿಟ್ರಿ ಮನೆಗೆ. ಸೊ ಅದ್ರ ಮಾರನೇ ದಿವಸ ಆಗಿಲ್ಲ ಅನ್ಕೊಂತೀರ, ಮಳೆ ಬಂತು. ಸೊ ಅದ್ರ ನೆಕ್ಸ್ಟ್ ಡೇ ನಿನ್ನೆ ರೈಡ್ ಮಾಡಿದ್ರಿ. ಸೊ ಇವತ್ತು ನೋಡ್ಬೋದು, ಇವತ್ತು ನಮ್ಮ ಸೆಕೆಂಡ್ ರೈಡು. ನಿಮಗೆ ಸೈಕಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಈ ಕಂಪ್ನಿ ಬಂದ್ಬಿಟ್ಟು A1 ಕಂಪ್ನಿದಿದು, ಸೈಕ್ಲಕ್ಸ್ ಅಂದ್ಬಿಟ್ಟು ಯೂರೋ ಮಾಡಲ್ಲು. ಸೊ ಇದು ಬಂದ್ಬಿಟ್ಟು ನಾನ್ ಗೇರು. ಸೊ ಏನಕ್ಕೆ ನಾವು ನಾನ್ ಗೇರ್ಗೆ ಹೋದ್ರಿ ಅಂದರೆ, ಸೊ ಅಭಿಬ್ರು ಅವರು ನಾನು ಸ್ವಲ್ಪ ಫಿಟ್ ಆಗಬೇಕು ಅಂತ ಹೇಳಿದ್ರು. ಸೊ ಗೇರಲ್ಲಿ ತುಳಿದ್ರೆ ನಿಮಗೆ ಫ್ಯಾಟ್ ಬರ್ನೆಲ್ಲ ಆಗೋದಿಲ್ಲ, ಫುಲ್ ಸ್ಮೂತ್ ಇರುತ್ತೆ ಸೈಕ್ಲಿಂಗ್ ಎಲ್ಲನೂ. ಸೊ ಫ್ಯಾಟ್ ಬರ್ನು ಅದೆಲ್ಲ ಮಾಡಬೇಕಂದ್ರೆ ನೀವು ನಾನ್ ಗೇರ್ಗೆ ಹೋಗಬೇಕು. ಸೊ ಅಪ್ಪಲ್ಲಿ ಎಲ್ಲನೂ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ಟು ತುಳಿದಾಗ ನನ್ನ ಪ್ರಕಾರ ಸೊ ನೀವು ಜಾಸ್ತಿ ಫ್ಯಾಟ್ ಬರ್ನ್ ಮಾಡ್ಬೋದು. ಸೊ ಹಾಗಾಗಿ ನಾನ್ ಗೇರ್ ಚೂಸ್ ಮಾಡಿದ್ರಿ ನಾವು. ಸೊ ಇದು ಬಂದ್ಬಿಟ್ಟು 29 ಇಂಚಸ್ ವೀಲು ವಿತ್ ಅಲಾಯ್ ಸ್ಪೋಕ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಸ್ಟೀಲ್ ಫ್ರೇಮು. ಸೊ ನಿಮಗೆ ಸೈಕಲ್ ತೊಗೊಬೇಕಾದಾಗ ಆಸ್ ಅ ಬಿಗಿನರ್ ನೀವು ಫಸ್ಟ್ ಯೋಚನೆ ಮಾಡಬೇಕಾಗತ್ತೆ, ಗೇರ್ಗೆ ಹೋಗ್ಬೇಕಾ ಇಲ್ಲ ನಾನ್ ಗೇರ್ಗೆ ಹೋಗ್ಬೇಕಂತ. ಸೊ ನೀವು ಏನಾನ ಇಲ್ಲ ನಾನು ಅಂದರೆ ಕೆಲವು ಜನಕ್ಕೆ ನಾನ್ ಗೇರ್ ಇಷ್ಟ ಆಗಲ್ಲ, ಯಾಕಂದರೆ ಗೇರ್ ಇದ್ದರೆ ಒಂಥರ ಫೀಲ್ ಇರುತ್ತೆ, ಏನೋ ಒಂಥರ ಹೇಗೆ ತಯಾರ ಹೇಳ್ಬೋದು ಅಂತ ಗೊತ್ತಾಗ್ತಲ್ಲ, ಒಂಥರ ಶೋಕಿ ಮಾಡೋರು ಗೇರ್ ಇದಕ್ಕೆ ಹೋಗ್ತಾರೆ. ಸೊ ಅವ್ರಿಗೇನಂದರೆ ಅದರಲ್ಲೆಲ್ಲನೂ ಸೆಟಪ್ ಮಾಡಿಕೊಂಡು ಎಲ್ಲನೂ ಓಡಿಸ್ಬೋದು ಅಂತ. ಬಟ್ ಆ್ಯಸ್ ಅ ಸೈಕ್ಲಿಸ್ಟ್ ನಾನೇನು ಹೇಳ್ತೀನಿ ಅಂದರೆ, ನೀವೇನ ಫ್ಯಾಟ್ ಬರ್ನ್ ಮಾಡ್ತೀರಾ ಇಲ್ಲ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂದರೆ ತಿರುಗಿ ರಗಡಾಗೂ ಇರುತ್ತೆ. ನಿಮಗೆ ಗೇರ್ ಸೈಕಲ್ಗೆ ಹೋದರೆ ನಿಮ್ಮ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಆ ಗೇರ್ ಎಲ್ಲನೂ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆಯಿತು ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಗೇರ್ಸಲ್ಲಿ. ನನ್ನ ಫ್ರೆಂಡ್ ಹತ್ರನೂ ಇದೆ ಗೇರ್ ಸೈಕಲ್, ಅವನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಿದ್ದ. ಸೊ ನಾನು ಏನು ಮಾಡಿದೆ ಅಂದರೆ ನಾನ್ ಗೇರ್ಗೆ ಹೋದೆ, ಅದೇ ಕೆಲಸವಾಗಿ, ಪ್ಲಸ್ ಅಭಿ ಅವರ ಫಿಟ್ನೆಸ್ಗೋಸ್ಕರ, ಅದೊಂದು ಕಾರಣ ಹೇಳ್ಬೋದು. ಬಟ್ ಇನ್ನೊಂದು ಇದೊಂದು ಸ್ಪೆಸಿಫಿಕೇಶನ್ ಆಗಲೇ ಹೇಳ್ತಿದ್ದಾಗೆ, ನಿಮಗೆ ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ 2 ಫ್ರೇಮ್ ಬರುತ್ತೆ, ಒಂದು ಸ್ಟೀಲು, ಇನ್ನೊಂದು ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ. ಸೊ ಸ್ಟೀಲ್ ಫ್ರೇಮು ನಿಮಗೆ ಸೈಕಲ್ಲು ನಿಮಗೆ ರಗಡಾಗಿರುತ್ತೆ. ಸೊ ಎಲ್ಲೂ ನಿಮಗೆ ಬಿದ್ದರೂ ಸಹ ಏನು ನಿಮ್ಗೆ ಅಷ್ಟೊಂದು ಡ್ಯಾಮೇಜ್ ಆಗಲ್ಲ. ಬಟ್ ಇದ್ರ ಡಿಸಡ್ವಾಂಟೇಜ್ ಏನಪ್ಪ ಅಂದರೆ ಸ್ಟೀಲ್ ಫ್ರೇಮ್ ಬಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಇರುತ್ತೆ ಇದು. ಸೊ ಅಲ್ಯೂಮಿನಿಯಂ ಫ್ರೇಮು, ಸೊ ಅಲ್ಯೂಮಿನಿಯಂ ಫ್ರೇಮಲ್ಲಿ ನಿಮಗೆ ಲೈಟ್ ವೆಯ್ಟ್ ಇರುತ್ತೆ, ಸಿಕ್ಕಾಪಟ್ಟೆ ಲೈಟ್ ವೆಯ್ಟು. ಬಟ್ ಏನಪ್ಪ ಅಂದರೆ ಅದರಲ್ಲಿ ನಿಮ್ಗೆ ಏನಾದ್ರು ಬಿತ್ತು ಅಂದರೆ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ಕಂಪೇರ್ ಟು ಸ್ಟೀಲ್ ಫ್ರೇಮು. ಸೊ ನಾವು 29 ಇಂಚಸ್ಗೆ ಹೋದ್ರಿ. ಸೊ ಎಷ್ಟೊಂದು ಟೈರ್ ಸೈಜ್ ಬರುತ್ತೆ ನಿಮಗೆ, 26 ಬರುತ್ತೆ, 27.5 ಬರುತ್ತೆ, 29 ಇದು ಲಾಸ್ಟು. ಸೊ ನಾವು ಇದನ್ನೇ ತೊಗೊಂಡ್ರಿ 29. ಸೊ ನಾನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ 29 ಇಂಚಸ್ ಅಂದರೆ, ಯಾವ್ದಾದ್ರು ಹೈಟ್ 5.5ಗಿನ ಜಾಸ್ತಿ ಇತ್ತು ಅಂದರೆ ಅವರು ನೀವು 29 ಇಂಚಸ್ಗೆ ಹೋಗ್ಬೋದು. ಇಲ್ಲ ನನಗಿನ್ನೂ ಚಿಕ್ಕದು ಬೇಕಂದರೆ ನೀವು ಫಸ್ಟು ಸೈಕಲ್ ಶೋರೂಮ್ಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿ, ನಿಮ್ಮ ಹೈಟ್ ಪ್ರಕಾರ ಯಾವ ಥರ ನಿಮ್ಮ ಕಾಲು ಎಟಕ್ಸುತ್ತೆ ಆ ಥರ ಎಲ್ಲ ನೋಡ್ಬಿಟ್ಟು ನೀವು ಬೇಕಾದ್ರೆ ಸೈಕಲ್ ತೊಗೊಬೋದು. ಸೊ ನಾನು ಆಗಲೇ ಹೇಳ್ದಂಗೆ ನಾವು ನಾನ್ ಗೇರ್ಗೆ ಬಂದಿದ್ದೀರಿ. ಇದು 29 ಇಂಚಸ್ಸು ಅಲಾಯ್ ವೀಲ್ಸ್ ಇದು. ಸೊ ಇದಕ್ಕೆ ಏನೇನು ಆಕ್ಸೆಸರೀಸ್ ಕೊಟ್ಟರು ಅಂದರೆ ನಾವು ಹಾಕ್ಸಿದ್ದೀರಿ ಎಕ್ಸ್ಟ್ರಾ, ಅವರೇನು ಕೊಟ್ಟಿಲ್ಲ. ಸೊ ಇದು ನೋಡ್ತಿರ್ಬೋದು, ಮಡ್ ಗಾರ್ಡ್ ಕೊಟ್ಟಿದ್ದಾರೆ, ಸೊ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಕಪ್ ಕೊಟ್ಟಿಲ್ಲ, ಅದು ನಾವು ತೊಗೊಂಡಿರೋದು ಎಕ್ಸ್ಟ್ರಾ. ಸೊ ಫ್ರಂಟು ಮಡ್ಗಾರ್ಡು, ಬ್ಯಾಕ್ ಮಡ್ಗಾರ್ಡ್ ಕೊಟ್ಟಿದ್ದಾರೆ, ಸೀಟ್ ಕವರ್ ಒಂದು ಹಾಕ್ಸಿದ್ರಿ. ಸೊ ಅಷ್ಟೇ ಆಕ್ಸೆಸರೀಸ್ ಅಂತ ನಾವು ಹಾಕ್ಸಿದ್ದು. ಸೊ ಇನ್ನೊಂದು ಮರ್ಸ್ಬಿಟ್ಟೆ, ಬೆಲ್ ಕೊಟ್ಟಿದ್ದಾರೆ.
ಸೊ ಹೌದು, ಇಷ್ಟೇ ಅವ್ರು ಕೊಟ್ಟಿರೋದು ಆಕ್ಸೆಸರೀಸ್ ಅಂತ. ಸೊ ಆಗಲೇ ಹೇಳ್ದಂಗೆ ಇದು ಸ್ಟೀಲ್ ಫ್ರೇಮ್, ಇದು ನೋಡ್ತಿರ್ಬೋದು. ಸೊ ಹ್ಯಾಂಡಲ್ ಬಾರು ಅಷ್ಟೇ. ನಾವು ಯಾಕೆ A1 ಕಂಪ್ನಿಗೆ ಹೋದ್ರಿ ಅಂತ ನೀವು ಕೇಳ್ಬೋದು. ಇವರು 70 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಸೈಕ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಸೊ ನಾನು ಪರ್ಸ್ನಲಿ ಲೂಸಿಫರ್ ಅಂತ ಒಂದು ಬ್ರ್ಯಾಂಡ್ಗೆ ಜಾಸ್ತಿ ಇಷ್ಟ ಆಗಿಬಿಟ್ಟಿತ್ತು, ಅದು ಪೇಂಟ್ ಸ್ಕೀಮ್ ಎಲ್ಲನೂ. ಬಟ್ ನಮ್ಮ ಫ್ರೆಂಡ್ಸ್ನೆಲ್ಲ ಕೇಳಿದ್ದಕ್ಕೆ ಅವರಿಲ್ಲ, A1 ಒಳ್ಳೆ ಕಂಪ್ನಿ ಇದೆ, ಅದರಲ್ಲಿ ಈ ಥರ ಸೈಕ್ಲಕ್ಸ್ ಮಾಡಲ್ ಇದೆ, ಸೊ ನೀವು ಅದಕ್ಕೆ ಹೋಗಿ ಅಂತ ಹೇಳಿದ್ರು. ನಾವು ಹೋಗಿ ಎಲ್ಲ ಟೆಸ್ಟ್ ಡ್ರೈವ್ ಮಾಡಿದ್ರಿ, ನಮಗೆ ಒಳ್ಳೆ ಫೀಲ್ ಕೊಡ್ತಿದ್ದು. ಸೊ ಓಡಿಸ್ಬೇಕಾದಾಗೂ ಅಷ್ಟೇ, ಒಂದು ಎಲ್ಲಾನ ಹಳ್ಳ ಕೊಳ್ಳ ಆಗಿರ್ಬೋದು, ತಿರ್ಗಿ ಓಡಿಸ್ಬೇಕಾದಾಗ ಹೈವೇಸಲ್ಲಿ ಎಲ್ಲಾನು ಒಳ್ಳೆ ರೋಡ್ ಮೇಲೆ ಸಖತ್ತಾಗಿ ಕುತ್ಕೊಳತ್ತಿದ್ದು. ಸೊ ಎಲ್ಲೂ ನಿಮಗೆ ಬೇಜಾರು ಅನ್ಸಲ್ಲ ಓಡಿಸ್ಬೇಕಾದಾಗ. ಸೊ ನಾವು ತಗೊಂಡಾಗಿಂದ ಅಂದರೆ ಇದು 2ನೇ ರೈಡು, ಬಟ್ ತುಂಬಾ ಚೆನ್ನಾಗಿದೆ ಸೈಕಲ್ ಹೇಳ್ಬೇಕಂದ್ರೆ. ನೋಡ್ತಿರ್ಬೋದು ನಿಮಗೆ ಸಸ್ಪೆನ್ಷನ್ ಬಗ್ಗೆ ಹೇಳ್ತೀನಿ. ನಾವು ಲಾಕ್ ಸಿಸ್ಟಮ್ ತೊಗೊಂಡಿದ್ದೀರಿ. ಸೊ ನೋಡಿ, ಇದು 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸಸ್ಪೆನ್ಷನ್ ಲಾಕ್ ಮಾಡಿದ್ರೆ ನಿಮಗೆ ಈ ಸಸ್ಪೆನ್ಷನ್ ವರ್ಕ್ ಆಗೋದಿಲ್ಲ ನೋಡಿ, ಲಾಕ್ ಆಗಿಬಿಡುತ್ತೆ. ಸೊ ನೀವು ಅದನ್ನು ಅನ್ಲಾಕ್ ಮಾಡ್ಕೊಬೋದು. 2ನೇ ಆಪ್ಷನ್ ಬಂದ್ಬಿಟ್ಟು ಸ್ಮೂತ್ನೆಸ್ಸು, ಹಾರ್ಡ್ನೆಸ್ ಮತ್ತು ಸ್ಮೂತ್ನೆಸ್ಸು. ಇಲ್ಲಿ ನೋಡಿ ತೋರಿಸಿ ಅಬ್ಬಿ, ಇಲ್ಲಿ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ನಿಮಗೆ. ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಅಂತ ಕೊಟ್ಟಿದ್ದಾರೆ. ರೊಟೇಟ್ ಮಾಡ್ಬೋದು ಇದನ್ನು. ಸೊ ಪ್ಲಸ್ ಅಂದರೆ ನಿಮ್ಗೆ ಹಾರ್ಡ್ ಜಾಸ್ತಿ ಆಗುತ್ತೆ. ಸೊ ಹಳ್ಳದಲ್ಲಿ ನಿಮ್ಗೆ ಇಳಿಸಿದಾಗ ಆ ಹ್ಯಾಂಡಲ್ಲು ವಾಪಸ್ ಬರುತ್ತಲ್ಲ, ಅದು ಎಷ್ಟು ಬೇಗ ಬರಬೇಕು ಅನ್ನೋದನ್ನ ಇದು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ನೀವೆಲ್ಲನ ಜೋರಾಗಿ ಇಳಿಸಿದಾಗ ಫುಲ್ಲು ಸ್ಮೂತಾಗಿರ್ಬೇಕಂದ್ರೆ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಫುಲ್ಲು ಹೊಡೆದಾಗ ಹಂಗೆ ಅದೆಲ್ಲ ನಿಮಗೆ ಜಾಸ್ತಿ ಹೇಳೋಕೆ ಹೋಗಲ್ಲ, ಜಸ್ಟ್ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ಲಸ್ ಮೈನಸ್ ಜಾಸ್ತಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಅದು. ನಮ್ಮ ವೀಕ್ಷಕರು ಇಷ್ಟಪಟ್ಟರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಆ್ಯಕ್ಚುಲಿ ಸುಮಾರು ದಿನ ಆಗಿತ್ತು ವಿಡಿಯೋದೆಲ್ಲ ಕಾಣಿಸ್ಕೊಂಡು, ವಿಡಿಯೋದೆಲ್ಲ ಬಂದೇ ಇಲ್ಲ. ಹೌದು, ಫಸ್ಟು ನಮ್ಮ ರಾಣಂದು ಮತ್ತು ಇವ್ರದ್ದು ಡ್ಯಾನಿದ್ ವಿಡಿಯೋ ಮಾಡ್ತಾ ಇದ್ವಿ, ಅದೇ ಕಂಟಿನ್ಯೂ ಮಾಡ್ತೀವಿ. ಬಟ್ ಈಗ ಸಡನ್ನಾಗಿ ಸೈಕಲ್ ತೊಗೊಂಡವಲ್ಲ, ಎಲ್ಲ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಎಲ್ಲ ಇದ್ರಲ್ಲಿ ಮಿಕ್ಸ್ ಮಾಡೋಣ ಅಂತ ಬ್ರೋ. ಹೌದು, ಮಾಡೋಣ ಬ್ರೋ. ಜನಗಳಿಗೆ ಒಂದೇ ಥರದ ಕಂಟೆಂಟ್ ಕೊಟ್ರೆ ಅವ್ರಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವರು ಇವಾಗ ಜನ ಚೇಂಜ್ ಕೇಳ್ತಾರೆ, ಹಾಗಾಗಿ ಎಲ್ಲಾ ತರದ ವಿಡಿಯೋಸ್ ಮಾಡ್ಬೇಕು, ಮಿಕ್ಸ್ ಮಾಡೋಣ ಅಂತ. ಸೊ ಬನ್ನಿ, ಆಗ್ಲೇ ಪಾಪ ಇವನು ಆಗ್ಲೇ ತಿಂಡಿಗೆ ಲೇಟ್ ಆಯಿತು, ತಿಂಡಿ ತಿನ್ಬೇಕು ಅಂದ. ಸೊ ಬನ್ನಿ, ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಬ್ರೋ ನಿಮ್ದೇನು ಮುಗಿಲಿಲ್ವಾ ಇನ್ನೂ? ನೋಡಿ, ಇದು ಒಂಥರ ನಮಗೆ ರೋದನೆ ಕೊಡಕ್ಕೆ ಅಂತಾನೆ ಇದೆ. ಬನ್ನಿ ಹೋಗೋಣ, ಬನ್ನಿ. ರೆಡಿ ರೀ. ಸೊ ಹೇಮಂತ್ ಬ್ರೋ ಒಳ್ಳೆ ಸೈಕಲ್ ರಿವ್ಯೂ ಕೊಟ್ರು. ಅದೇ ಧೈರ್ಯಗಳು ಬೈಕೋತಾರ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಏನ್ರಿ ಹಿಂಗೆ ಹೋಗೋಣ, ನೋಡ್ಬಿಟ್ಟು ವಾಪಸ್ ಬರಂಬ. ನಡೀರಿ. ಹೇಮಂತ್ ಬ್ರೋ ರಿವ್ಯೂ ಕೇಳಿ ಯಾರ ತಲೆ ಬಿದ್ದೋಗೋರೋ ಗೊತ್ತಿಲ್ಲ, ಅಷ್ಟು ಸೈಕಲ್ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಹೇಮಂತ್ ಅವ್ರೆ? ಹೇಳಿ. ನಿಮ್ಮ ರಿವ್ಯೂ ಕೇಳಿ ಜನ ಬದುಕ್ತಾರೆ ಅನ್ಕೊಂಡಿದ್ದೀರಾ? ಖಂಡಿತ ಬದುಕ ಡೌಟ್ ಬಿಡಿ, ಕೆಲವ್ರಂತೂ ಅಲ್ಲೇ ಉಗಿದ್ ಬಿಡ್ತಾರೆ ವಿಡಿಯೋ ಸೆಕ್ಷನ್ ಅಲ್ಲಿ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಅಬ್ಬಿ ಅವ್ರೆ, ಈ ಸೈಕಲಿಂಗ್ ಮಾಡ್ಬೇಕು ಅಂತ ಏನಾನ ಅಲ್ಪ ಸ್ವಲ್ಪ ಮನ್ಸಿದ್ದವ್ರು ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ನಾನು. ಆಕ್ಚುಲಿ ಏನ್ ಗೊತ್ತಾ, ಕನ್ನಡದಲ್ಲಿ ಸೈಕ್ಲಿಂಗ್ ಮಾಡೋ ಯಾವ್ದು ವಿಡಿಯೋ ಇಲ್ಲಪ್ಪ, ಎಲ್ಲ ಮೋಟೋಲಾಗ ಹೊರಟೋಗೋರೆ ಬೈಕ್ ಅಂತ. ಬಟ್ ನಿಮ್ಗೆ ಸೈಕ್ಲಿಂಗ್ ಯಾವ್ದು ಸಿಗಲ್ಲ. ಹೌದು. ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಪೀಡೋಮೀಟರ್ ಹುಡುಕ್ತೆ ಯೂಟ್ಯೂಬ್ ಅಲ್ಲಿ, ಔಟ್ ಇನ್ಸ್ಟಾ ಸ್ಪೀಡೋಮೀಟರ್ ಇನ್ ಕನ್ನಡ ಅಂತ. ಒಬ್ರು ಸಹ ಒಂದ್ ವಿಡಿಯೋ ಮಾಡಿಲ್ಲ, ಒಬ್ಬ ಒಂದ್ ವಿಡಿಯೋ ಮಾಡಿ ಕನ್ನಡದಲ್ಲಿ. ಹೌದಾ? ಬರೀ ಹಿಂದಿ ಐತೆ, ತೆಲುಗು ಐತೆ, ತಮಿಳ್ ಐತೆ. ಮಾಡ ನೋಡಿ, ಅದೇ ಸ್ಪೀಡೋಮೀಟರ್ ಆಲ್ರೆಡಿ ಪರ್ಚೇಸ್ ಮಾಡಿದೀವಿ. ನಾನು ಸೆಟಪ್ ಮಾಡ್ಕೊಡ್ತೀನಿ ನೋಡಿ, ಅದೊಂದು ವಿಡಿಯೋ ಮಾಡೋಣ. ಅದೇ ನಾಳೆ ಅದನ್ನ ಇನ್ಸ್ಟಾಲ್ ಮಾಡ್ತೀವಿ, ಆಲ್ರೆಡಿ ಬಂದಿದೆ. ಇವತ್ತು ಆಕ್ಚುಲಿ ಇನ್ಸ್ಟಾಲ್ ಮಾಡೋಣ ಅಂತ ಅನ್ಕೊಂಡ್ವಿ, ಬೇಡ ಇದು ಅದು ಹೇಳಿದ್ನಲ್ಲ ಆಗ್ಲೇ ವಿಡಿಯೋ ರೆಕಾರ್ಡ್ ಆಗ್ತಿರ್ಲಿಲ್ಲ. ಸೊ ಆ ಡಿಸಪಾಯಿಂಟ್ಗೆ ಬೇಡ ಅಂತ ಸುಮ್ಮನೆ ಆಗಿದೆ. ಬಟ್ ಇವಾಗೇನೋ ಮತ್ತೆ ರೆಕಾರ್ಡ್ ಆಗ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಸೊ ನಾಳೆ ನಿಮಗೆ ಅದು ಯಾವ ಥರ ಇನ್ಸ್ಟಾಲ್ ಮಾಡಬೇಕು, ಮತ್ತು ಇದಕ್ಕೆ ಕೆಲವೊಂದು ಆಕ್ಸಸರೀಸ್ನ ಪರ್ಚೇಸ್ ಮಾಡಿದ್ದೀನಿ. ಇಲ್ಲೇ ಬನ್ನಿ ಬ್ರೋ, ಇಲ್ಲೇ ಎಲ್ಸನ್ ಬನ್ನಿ. ಒಂಥರ ನೋಡೋರ್ ಕಣ್ಣಿಗೂ ಚೆನ್ನಾಗಿರುತ್ತೆ ವ್ಯೂವರ್ಸ್ಗೆ. ನೋಡ್ರಿ, ಈಗ ಇಲ್ಲೊಬ್ರು ಸೈಕ್ಲಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ತೋರಿಸ್ತೀನಿ ನಿಮಗೆ. ನಡೀರಿ ಅಬ್ಬಿ ಅವರೇ. ನೋಡಿ, ಈ ವಯಸ್ಸಲ್ಲೂ ಅವರು ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಬಟ್ ಯಾವ ಪರ್ಪಸ್ಗೆ ಅಂತ ಗೊತ್ತಿಲ್ಲ. ಯಜಮಾನ್ರೆ, ಏನಾಗಲೇ ಸೈಕ್ಲಿಂಗ್ ಮಾಡ್ತಾ ಇದ್ದೀರಾ?
ಅದಕ್ಕೆ ನೋಡಿ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಅದೇ ಇಲ್ಲಿ ಒಂದು ಪಾರ್ಕ್ ಐತಲ್ಲ ಒಳಗಡೆ ಹಾಳಾಗಿದೆಯಲ್ಲ, ಆ ಪಾರ್ಕ್ ಒಳಗಡೆಯಿಂದ ಬಂದ್ವಿ. ಅದೇ ತುಂಬಾ ಗಲೀಜ್, ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ಡೈಲಿ ಎಷ್ಟು ಕಿಲೋಮೀಟರ್ ತುಳಿತೀರಾ? 5ರಿಂದ 6. ಪರವಾಗಿಲ್ಲ ನೋಡಿ, ಎಷ್ಟು ಈಗಲೇ ಆರಾಮಾಗಿದ್ದೀರಾ ನೀವು. ನಿಮ್ಮ ಏಜ್ ಬರೋಷ್ಟ ನಾವೇನಾಗಿರ್ತೀವೋ. ಅದೇ ಕೆಲಸದಲ್ಲಿದ್ದೀವಿ. ಓಕೆ ಯಜಮಾನ್ರೆ, ಬರ್ತೀವಿ. 6 ಕಿಲೋಮೀಟರ್ ತುಳಿತಾರಂತೆ. ದಿನಕ್ಕೆ ಒಂದು 6 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಾರಂತೆ ಬ್ರೋ. ಏನ್ರಿ ಅಭಿ ಅವ್ರೆ, ಪಾಪ ನೆಮ್ಮದಿಯಾಗಿ ಸೈಕ್ಲಿಂಗ್ ಮಾಡ, ನಾನು ಬಂದ್ರೆ ಶೂಟ್ ಹಾಕಕ್ ಹೋಗ್ಬಿಡ್ತೀರಾ ತಾತನ್ಗೆ? ಇಲ್ಲ ಬ್ರೋ, ಅಂಥವ್ರನ್ನೆಲ್ಲ ನೋಡಿ ನಾವು ಇನ್ಸ್ಪೈರ್ ಆಗಬೇಕು. ಓ, ನೀವು ಇನ್ಸ್ಪಿರೇಷನ್ ನೋಡಿದ್ದೀರಿ, ಬನ್ನಿ. ಬಡ್ಡಿ ಆದ್ರೂ ಬೆಳಗ್ಗೆನೆ ಸೈಕ್ಲಿಂಗ್ ಮಾಡೋದ್ರಲ್ಲಿ ಇರೋ ಮಜಾನೇ ಬೇರೆ ಬ್ರೋ. ಹೌದೌದು, ಒಂಥರ ಪೈನು ಇರುತ್ತೆ, ಒಂಥರ ಸುಖನೂ ಇರುತ್ತೆ. ಹಂಗನ್ಬಿಟ್ರಾ? ಹೌದು. ಪೈನ್ ಅಂದ್ರೆ ಯಾವ ತರ ಪೈನ್ ಬ್ರೋ? ಫ್ಯಾಟ್ ಕರಗಿಸ್ಬೇಕಂದ್ರೆ ನೀವು ಸೈಕ್ಲಿಂಗ್ ಮಾಡ್ತಾ ಇರ್ತೀರಾ, ತುಳ್ದು ಒಂಥರ ಬೆವ್ರು ಇಳಿಸ್ತಾ ಇರ್ತೀರಾ, ಇನ್ನೊಂದ್ ಕಡೆ ನೇಚರ್ನ ಸವಿತಾ ಇರ್ತೀರಾ. ನೋಡಿ ಇಲ್ಲೊಬ್ರು ಸೈಕ್ಲಿಂಗ್ ಮಾಡ್ತಾ ಇದಾರೆ. ಖಂಡಿತ ಇವ್ರು ಸೈಕ್ಲಿಂಗ್ ಅಂತೂ ಮಾಡ್ತಾ ಇಲ್ಲ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಪಾಪ ಕೆಲ್ಸಕ್ಕೆ ಅಂಗಡಿಗೆ ನಾನು ಓಪನ್ ಮಾಡಕ್ ಹೋಗ್ತಿರ್ತಾರೆ. ನೀನು ಎಷ್ಟೊತ್ತಿಗೆಲ್ಲ ಮನೆಗಿದ್ರಲ್ಲ ನಾವು. ಯಾ ಬ್ರೋ, ಬಟ್ ಫೀಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಪ್ಪ. ಏಮಂತಾರೆ, ಪೆಟ್ರೋಲ್ ಏನು ಹಾಕ್ಸೊಬರೋಗ್ರಿ ನಿಮ್ ಸೈಕಲ್ಗೆ. ನೋಡಿ ಬೆಳಗ್ಗೆ ಕಾಮಿಡಿ ಮಾಡಬೇಡಿ. ನೀವ್ ಹೇಳೋದಲ್ಲ ಬ್ರೋ, ಏನಂತ? ಜನಕ್ಕೆ ಕಾಮಿಡಿ ಮಾಡೋ ನಗ್ತಾರೆ, ನಗಿಸ್ಬೇಕು, ಆತರ ವಿಡಿಯೋ ಮಾಡೋಣ ಅಂತ. ಮಾಡ್ರಿ ಕಾಮಿಡಿ, ನನಗೆ ಯಾಕ್ರಿ ಮಾಡ್ತೀರಾ ಕಾಮಿಡಿ? ಇದು ನಿಮ್ಮ ದೊಡ್ಡಬಳ್ಳಾಪುರ. ನೀವು ಹಂಗಾರ ಕಾಡ್ನೂರವ್ರ? ಅದಾವುದು ಬಾಸ್ಟಳ್ಳಿಯವರು. ಇದಕ್ಕಿರೋದು ಸ್ವಲ್ಪ ದೂರ ಹೋಗ್ಬೇಕು. ಬ್ರೋ ಬನ್ನಿ ಬೇಗ ಬನ್ನಿ. ಏನ್ರಿ ಇದು ಹಳ್ಳ ಕೊಳ್ಳ? ಇದೊಂದು ರೋಡ್ ಹೆವಿ ಹಾಳಾಗೋಗಿದೆ. ಫುಲ್ ಸೈಕ್ ಇದೆ ರೋಡ್ ಮಾತ್ರ ಇದು. ಬನ್ನಿ ಬ್ರೋ. ಬರ್ತಾ ಇದ್ದೀನಿ. ಬ್ರೋ ಎಲ್ಲೂ ತಿಂಡಿ ಸಿಗ್ಲಿಲ್ಲ, ಗ್ಯಾಸ್ ಇಲ್ಲ ಅಂತ. ನಾಳೆ ತಿನ್ನನ್ ಬಿಡಿ, ನಾಳೆ ಗ್ಯಾಸ್ ಬರುತ್ತೇನ. ಆ್ಯಕ್ಚುಲಿ ಎಲ್ಲೂ ಗ್ಯಾಸ್ ಇಲ್ಲ ಅಂತ ಎಲ್ಲೂ ತಿಂಡಿನೇ ಸಿಗಲಿಲ್ಲ. ಸೊ ಡೈರೆಕ್ಟ್ ಮನೆಗೆ ಬಂದ್ವಿ. ಇಲ್ಲಿಗೆ ರೈಡ್ ಕಂಪ್ಲೀಟ್ ಆಯಿತು. ಸಿ ಯು ಗೈಸ್, ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.